भू रेकॉर्ड विभागाच्या प्रादेशिक आयुक्त नजमा पिरजादे यांचा निवृत्त निरोप समारंभ. भू रेकॉर्ड विभागाच्या प्रादेशिक आयुक्त नजमा पिरजादे यांचा प्रशासनाच्या वतीने निवृत्तीनिमित्त निरोप समारंभ कार्यक्रम JNMC ऑडिटोरियम हॉल येथे करण्यात आला. या कार्यक्रमाला राज्याचे उपसंचालक उमेश प्रमुख पाहुणे म्हणून उपस्थित होते. तसेच भूमापन खात्याचे बेंगलोरचे प्रादेशिक आयुक्त निसार अहमद हे पण प्रमुख पाहुणे म्हणून उपस्थित होते. यावेळी बेळगाव भूमापन खात्याचे प्रादेशिक आयुक्त नजमा पिरजादे यांच्या राज्याचे उपसंचालक उमेश यांच्या हस्ते शाल, श्रीफळ व भेटवस्तू देऊन निवृत्तीनिमित्त सन्मान करण्यात आला. यावेळी 7 जिल्ह्याचे वरिष्ठ अधिकारी तसेच प्रत्येक कार्यालयातील कर्मचारी मोठ्या संख्येने उपस्थित होते. यावेळी राज्याचे संचालक, उपसंचालक, बेंगलोरचे प्रादेशिक आयुक्त इतर ಮಾನ್ಯವರಾಂಚಿ ಭಾಷಣೆ झाली. ಅವರು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಈ ಭಾರತದಲ್ಲಿ ವಿಶೇಷವಾಗಿ ಅವರು ಒಬ್ಬ ಮಹಿಳೆ ಅಂತಕ್ಕಂಥ ಒಂದೇನು ಇದಲ್ಲ ಇವತ್ತಿನ ದಿನ. ಆದ್ರೂ ಕೂಡ ಅವರು ಎಲ್ಲರಿಗೂ ಒಂದು ಉನ್ನತ ಅಧಿಕಾರಿಗಳ, ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿ ಅವರು ನಮ್ಮ ಇಲಾಖೆಯ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ, ಇಂಥ ಇಲಾಖೆಯ ಎಲ್ಲ ಸಿಬ್ಬಂದಿಯನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದ್ರಲ್ಲಿ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಅವರ ನಿವೃತ್ತಿಯಿಂದ ಒಂದು ಒಳ್ಳೆಯ ಅಧಿಕಾರಿ ನಿವೃತ್ತರಾಗಿದ್ದಾರೆ ಅಂತಕ್ಕಂಥದ್ದು ನಷ್ಟ, ಇಲಾಖೆಗೆ ನಷ್ಟ ಅಂತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಆದ್ರೂ ಕೂಡ ಅವರ ನಿವೃತ್ತಿ ಜೀವನ ಬಹಳ ಉತ್ತಮವಾಗಿರಲಿ, ಇನ್ನೂ ಅವರು ಬಹಳಷ್ಟು ಪಬ್ಲಿಕ್ ಸರ್ವಿಸ್ ಮಾಡಕ್ಕೆ ಅವಕಾಶ ಇದೆ. ನಜಮಾ ಅವರು ನಾನು ಕಂಡಂಗೆ ಪ್ರೊಫೆಷನಲ್ ADR ಮತ್ತು ನಾವು ತೆಗೆದುಕೊಂಡಂತಹ ಟ್ರೈನಿಂಗ್ ನಲ್ಲಿ ಹೈದರಾಬಾದ್ ಟ್ರೈನಿಂಗ್, ಸರ್ವೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗೋದು, ನಂತರ ರೂರ್ಕಿಯಲ್ಲಿ ನಾವು ಮಾಡಿದಂತಹ ಟ್ರೈನಿಂಗ್ ಆಗೋದು, ನಂತರ ವಿವಿಧ ಸಂಸ್ಥೆಗಳಲ್ಲಿ ನಾವು ತೆಗೆದುಕೊಂಡಂತ ಗವರ್ನೆನ್ಸ್ ವಿಚಾರದಲ್ಲಿ ಮಾಡಿದಂತ ತರಬೇತಿಗಳಾಗ್ಬೋದು, ಎಲ್ಲದರಲ್ಲಿಯೂ ಕೂಡ ಒಂಥರ ಮುಂಚೂಣಿಯಲ್ಲಿ ಒಳ್ಳೆ ಕ್ಲಾಸ್ ಸ್ಟೂಡೆಂಟ್, ಪರ್ಫೆಕ್ಟ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ತರನೇ ಅವರು ಇರ್ತಾ ಇದ್ದಾರೆ. ಬಹಳ ಶ್ರದ್ಧೆ, ಆಸಕ್ತಿಯಿಂದಲೇ ಅವರು ಕಲ್ತ್ಕೊಳ್ತಾ ಇದ್ದಾರೆ. ಯಾವುದಲ್ಲಿಯೂ ಕೂಡ ಅವರು ಹಿಂದೆ ಬೀಳ್ತಿರ್ಲಿಲ್ಲ. ವೆರಿ ವೆರಿ ಕಮಿಟೆಡ್ ಆಫೀಸರ್ ಅವರು. ನಾನು ಅವ್ರನ್ನ ಅಧಿಕಾರಿಗಳಿಗಾಗಿ ಯಾವಾಗಲೂ ಸಹೋದರಿ ತರನೇ ನಾನು ಕಂಡಿದ್ದೀನಿ. ಅವರನ್ನು ಇವತ್ತು ಭಯ ಅಂತ ಕರೆಯೋದು, ನಾನು ಅಂತ ಕರೆಯೋದು. ಹಾಗಾಗಿ ಇವತ್ತು ಇನ್ಫ್ಯಾಕ್ಟ್ ನಮ್ಮ ಎಂಟೈರ್ ಫ್ಯಾಮಿಲಿ ಬರ್ಬೇಕು, ನನ್ನ ಮಿಸಸ್ ಮತ್ತೆ ಡಾಟರ್ ಕೂಡ ಬರ್ಬೇಕಂತಾನೆ ಪ್ಲಾನ್ ಇಟ್ಕೊಂಡಿದ್ರು. ಆದ್ರೆ ನಮ್ಮ ಪಕ್ಕದ ಮನೆ ಆಂಟಿ ಒಬ್ರು ನಿನ್ನೆ ಎಕ್ಸ್ಪೈರ್ ಆಗಿದ್ರಿಂದ ಅವರು ಅನಿವಾರ್ಯವಾಗಿ ಅವ್ರು ಬರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಹಾಗಾಗಿ ನಾನು ಕೊನೆಯ ಗಳಿಗೆಯಲ್ಲಿ ಅವ್ರು ಬರ್ತಾರ ಏನು ಅಂತ ನೋಡಿ ಕೊನೆಯಲ್ಲಿ ನಾನು ಬುಕ್ ಮಾಡ್ಕೊಂಡೆ, ಅಲ್ಲಿ ಬರೋದನ್ನ ವ್ಯವಸ್ಥೆ ಮಾಡ್ಕೊಂಡೆ. ಹೀಗೆ ನಜಮಾ ಅವರು ಬಹಳ ಆದರಣೀಯವಾಗಿ, ಒಂಥರ ಅನುಕರಣೀಯವಾದಂತಹ ಒಬ್ಬ ವ್ಯಕ್ತಿತ್ವ. ಅವ್ರಿಗೆ ದೇವರು ಎಲ್ಲ ಒಳ್ಳೇದು ಮಾಡಿ, ಮುಂದಿನ ನಿವೃತ್ತಿ ಜೀವನದಲ್ಲಿ ಎಲ್ಲ ಶುಭ ಉಂಟು ಮಾಡಿ, ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಹಾರೈಸ್ತೀನಿ. ಮುಂದೆ ಅವರು ನಮ್ಮೆಲ್ಲರ ಜೊತೆ, ವಿಶೇಷವಾಗಿ ನಮ್ಮ ಜೊತೆ ವೈಯಕ್ತಿಕವಾಗಿ ಅವರ ಒಂದು ನಿಜ ಕುಟುಂಬ ಸದಾ ಇರುತ್ತೆ ಅಂತಕ್ಕಂಥ ಭಾವನೆ ನನಗಿದೆ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಇಲಾಖೆ ಏನೆಲ್ಲ ಯೋಜನೆಗಳನ್ನ ತರ್ತಾ ಇದೆ ಅದನ್ನ ಈ ಭಾಗದಲ್ಲಿ ಅವರು ಏನ್ ಅನುಷ್ಠಾನ ಮಾಡಿದ್ದಾರೆ ಆ ಲೆಗಸಿಯನ್ನ ಮುಂದುವರಿಸುವುದು. ನಮ್ಮ ಅಷ್ಟೇ ಎಫಿಷಿಯಂಟ್ ಆಗಿರುವ JDL ಉಮೇಶ್ ಅವರು ಬಂದಿದ್ದಾರೆ, ಅಷ್ಟೇ ಕಾಂಪಿಟೆಂಟ್ ಆಗಿ ಅವರು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಸಂಶಯ ಇಲ್ಲ. ಸೊ ಈ ರೀತಿಯಾಗಿ ಇಲಾಖೆಯ ಅಭಿವೃದ್ಧಿ ಆಗ್ಲಿ, ಪ್ರತಿಯೊಬ್ಬ ಇಲಾಖೆಯ ಯಾವುದೇ ರೀತಿಯ ಕುಂದುಕೊರತೆಗಳು ಕೇಂದ್ರ ಕಚೇರಿಯಿಂದ ಆಗಬೇಕಾಗಿದ್ರೆ ನನ್ನ ಗಮನಕ್ಕೆ ತಂದ್ರೆ, ನಾನಂತೂ ಸಾಕಷ್ಟು ಎಲ್ಲ ಇದ್ದಂತಹ ಪ್ರಕರಣಗಳನ್ನ ಖುದ್ದಾಗಿ ಗಮನಿಸಿಯೇ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವುದೇ ಇದ್ರೂ ಕೂಡ ನನ್ನ ಗಮನಕ್ಕೆ ಬರೋದು, ನಮ್ಮ ಗಮನಕ್ಕೆ ಬರೋದು, ನಿಮ್ಮಲ್ಲಿ ಏನಾದ್ರು ವಿಷಯ ಇದ್ರೂ ಕೂಡ ನಮ್ಮ ಗಮನಕ್ಕೆ ತಂದ್ರೆ ಸದಾ ನಾನು ನಿಮ್ಮ ಸೇವೆಗೆ ಮುಡಿಪಾಗಿರ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭ.